ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ಮೂವ್ ಆನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅಂದರೆ ಈ ಪರ್ಸನ್ ಮೂವ್ ಆನ್ ಆಗೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡ್ತಾರೆ. ಸೆಲ್ಫ್ ಕಂಟ್ರೋಲ್ ಯಾಕೆ ಪ್ರಾಕ್ಟೀಸ್ ಮಾಡ್ತಾರೆ? ಯಾಕೆಂದರೆ ಈ ಪರ್ಸನ್ಗೆ ನಿಮ್ಮ ಥಾಟ್ಸ್ ತುಂಬ ಅಂದರೆ ತುಂಬ ಹೆಚ್ಚಾಗಿ ಬರ್ತಾ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ, ತುಂಬ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಹಾಗಾಗಿ ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ದಟ್ ನಿಮ್ಮ ಥಾಟ್ಸ್ ಅವರ ಮೈಂಡ್ನಲ್ಲಿ ಇಷ್ಟು ಜಾಸ್ತಿ ಇರಬಾರ್ದು, ನಿಮ್ಮನ್ನು ಇಷ್ಟು ಮಿಸ್ ಮಾಡಬಾರ್ದು ಅಂತ. ಅಂದರೆ ಇವರು ಮೂವ್ ಆನ್ ಆಗೋದಕ್ಕೆ, ಮುಂದೆ ಹೋಗೋದಕ್ಕೆ, ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ಕರೇಜ್ ತೋರಿಸ್ತಾರೆ. ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ, ಮೂವ್ ಆನ್ ಆಗೋದ್ರಲ್ಲಿ, ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಎಫರ್ಟ್ ಹಾಕ್ತಾರೆ. ಈಗ ಈ ಸೆಲ್ಫ್ ಡಿಸ್ಟ್ರ್ಯಾಕ್ಷನ್ ಯಾವ ರೀತಿಯಲ್ಲಿ ಆಗ್ಬೋದು? ತುಂಬ ರೀತಿಯಲ್ಲಿ ಆಗ್ಬೋದು. ಮೊದಲು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಥವಾ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಬಹುದು, ಅಥವಾ ಅವರ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು. ಅವ್ರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ನಿಮ್ಮಿಂದ ಫಿಸಿಕಲ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮ್ಮಿಂದ ಮೂವ್ ಆನ್ ಆಗಬಹುದು ಅಂತ. ಅವರು ನಿಮ್ಮ ಜೊತೆ ಫಿಸಿಕಲ್ ಡಿಸ್ಟೆನ್ಸ್ ಇಟ್ಕೊಳ್ಳುವವರೆಗೂ, ಪ್ರತಿದಿನ ನಿಮ್ಮನ್ನು ನೋಡೋದಕ್ಕೆ ಸಾಧ್ಯ ಆಗುವವರೆಗೂ, ಡೈಲಿ ನಿಮ್ಮನ್ನು ನೋಡ್ತಾ ಇರೋದ್ರಿಂದ ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಆದರೆ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವ ವಿಷಯ ಏನಂದರೆ, ನಿಮ್ಮಿಂದ ಅವರು ಮೂವ್ ಆನ್ ಆಗಬೇಕು ಅಂತ ಅವರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಫಿಸಿಕಲ್ ಡಿಸ್ಟೆನ್ಸ್ ಮಾತ್ರ ಮೂವ್ ಆನ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೆಂಟಲಿ ಅವರು ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ನಿಮ್ಮಿಬ್ಬರ ನಡುವೆ ಒಂದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಇದೆ. ಹಾಗಾಗಿ ಫಿಸಿಕಲ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡ್ರೂ ಕೂಡ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಆದರೆ ಅವರೀಗ ಮಾಡ್ತಾ ಇರೋದು ನಿಮ್ಮಿಂದ ಫಿಸಿಕಲ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋದು. ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ, ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅಬಂಡೆನ್ಸ್ ಎನರ್ಜಿ ಈ ಟೈಮ್ನಲ್ಲಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ನೆಸ್, ತುಂಬ ಆಬ್ಸೆಷನ್ ಇದೆ. ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್ ಇದೆ. ಕೆಲವೊಮ್ಮೆ ಅವ್ರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ನೀವು ಅವರ ಮೇಲೆ ತುಂಬ ಒಂದು ಮ್ಯಾಗ್ನೆಟಿಕ್ ರೀತಿ ಆಕರ್ಷಣೆ ಮಾಡ್ತೀರಾ. ಯಾವುದೋ ಒಂದು ಮ್ಯಾಜಿಕ್ ಇದೆ, ನೀವು ಅವರ ಮೇಲೆ ತುಂಬ ಪ್ರಭಾವವನ್ನು ಬೀರಿದ್ದೀರಾ. ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಫೀಲಿಂಗ್ಸನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಇಲ್ಲಿ ಅಬಂಡೆನ್ಸ್ ಎನರ್ಜಿ ಕೂಡ ಇದೆ. ನಿಮ್ಮ ಯಾವುದೇ ಕೆಲಸ ಸ್ಟಕ್ ಆಗಿದ್ರೆ, ಅಥವಾ ಜಾಬ್ನಲ್ಲಿ, ಬಿಸ್ನೆಸ್ನಲ್ಲಿ ಯಾವುದಾದ್ರೂ ಕೆಲಸಗಳು ನಿಂತಿದ್ರೆ, ಅಬಂಡೆನ್ಸ್ ಎನರ್ಜಿ ಪ್ರಕಾರ ಯಾವುದೋ ಒಂದು ಸ್ಟಕ್ ಆಗಿರುವ ಕೆಲಸ ಮತ್ತೆ ಆ ಸ್ಟಕ್ನೆಸ್ನಿಂದ ಹೊರಗಡೆ ಬಂದು ಆ್ಯಕ್ಟಿವ್ ಆಗ್ಬೋದು. ಸೊ ನಿಮ್ಮ ಕಡೆ ಅಬಂಡೆನ್ಸ್ ಬರ್ತಾ ಇದೆ. ನಿಮ್ಮ ಕೆರಿಯರ್, ನಿಮ್ಮ ಜಾಬ್, ನಿಮ್ಮ ಬಿಸ್ನೆಸ್ ಮೇಲೆ ತುಂಬ ಫೋಕಸ್ ಮಾಡಬೇಕು. ಸೊ ನೀವು ನಿಮ್ಮನ್ನು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಈ ಪರ್ಸನ್ನಿಂದ. ಯಾಕೆಂದರೆ ನೀವು ಈ ಪರ್ಸನ್ನಲ್ಲಿ ಎಷ್ಟು ಹೆಚ್ಚು ಥಿಂಕ್ ಮಾಡ್ತಾ ಇರ್ತೀರೋ, ಈ ಪರ್ಸನ್ಗಾಗಿ ಎಷ್ಟು ಡೆಸ್ಪರೇಟ್ ಆಗ್ತಿರೋ, ಈ ಪರ್ಸನ್ ಬಗ್ಗೆ ಎಷ್ಟು ಕ್ಯೂರಿಯಸ್ ಆಗ್ತಿರೋ, ಈ ಪರ್ಸನ್ ಮೆಸೇಜ್ ಮಾಡ್ತಾರಾ, ಈ ಪರ್ಸನ್ ಕಾಲ್ ಮಾಡ್ತಾರಾ ಅಂತ, ಅಷ್ಟು ನಿಮ್ಮ ರಿಯೂನಿಯನ್ ಮತ್ತು ಡಿವೈನ್ ಟೈಮಿಂಗ್ ಡಿಲೇ ಆಗುತ್ತೆ. ಹಾಗಾಗಿ ನಿಮ್ಮ ರಿಯೂನಿಯನ್ಗೆ ಬೇಗ ಬರಬೇಕು ಅಂತ ನೀವು ಬಯಸಿದ್ರೆ, ನೀವು ನಿಮ್ಮನ್ನು ಡೆಸ್ಪರೇಟ್ ಮಾಡ್ಕೊಳ್ಬಾರ್ದು, ಕ್ಯೂರಿಯಸ್ ಆಗಬಾರ್ದು.
ಇದು ಆಗಲೇಬೇಕು, ಹೀಗೆ ಆಗಬೇಕು ಅಂತ ಫೋರ್ಸ್ ಮಾಡಬಾರ್ದು. ಯಾಕೆಂದರೆ ಡಿವೈನ್ ಯೂನಿವರ್ಸ್ ಈ ರೀತಿಯ ವರ್ಕ್ ಮಾಡುತ್ತೆ. ನೀವು ಯಾವುದಾದ್ರೂ ವಿಷಯದ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿಬಿಟ್ರೆ, ಇದೀಗ ಆಗಲೇಬೇಕು ಅಂತ ತುಂಬ ಕಾಯ್ತಾ ಇದ್ದರೆ ಅದೇ ವಿಷಯ ಡಿಲೇ ಆಗುತ್ತೆ. ಹಾಗಾಗಿ ಇಲ್ಲಿ ಅಬಂಡೆನ್ಸ್ ಎನರ್ಜಿ ಕೂಡ ಇದೆ. ವಿಷಯವನ್ನು ಡಿಫೈನ್ ಮಾಡ್ತಾ ಇದ್ದರೆ ನೀವು ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡಬೇಕು. ಫ್ರೀಡಮ್ ಆ್ಯಂಡ್ ಡಿಸ್ಟೆನ್ಸ್ ಎನರ್ಜಿ. ಕೆಲವರದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರ್ಬೋದು. ಎಲ್ಲರದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಅಲ್ಲ, ಆದರೆ ಕೆಲವರು ಸೇಮ್ ವರ್ಕ್ ಪ್ಲೇಸ್ನಲ್ಲಿ ಇರ್ಬೋದು, ಸೇಮ್ ಆಫೀಸ್, ಸೇಮ್ ವರ್ಕ್ ಪ್ಲೇಸ್, ಸೇಮ್ ಸಿಟಿ. ಹಾಗಿದ್ರೂ ಫಿಸಿಕಲ್ ಡಿಸ್ಟೆನ್ಸ್ ಎನರ್ಜಿ ಇರ್ಬೋದು. ಸ್ಟ್ರೆಂತ್ ಆ್ಯಂಡ್ ಇನ್ನರ್ ರೆಸಿಸ್ಟೆನ್ಸ್ ಎನರ್ಜಿ. ಈ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಎಷ್ಟು ಹೆಚ್ಚು ಟ್ರೈ ಮಾಡ್ತಾರೋ ಅಷ್ಟು ಹೆಚ್ಚು ಸ್ಟಕ್ ಆಗ್ತಾರೆ. ಇಲ್ಲಿ ಕೂಡ ಈ ಪರ್ಸನ್ ಮಧ್ಯದಲ್ಲಿ ಹ್ಯಾಂಗ್ ಆಗಿರುವಂಥ ಎನರ್ಜಿ ಇದೆ. ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ, ನಿಮ್ಮಿಂದ ಮುಂದೆ ಹೋಗೋದಕ್ಕೆ ಈ ಪರ್ಸನ್ ಎಷ್ಟು ಹೆಚ್ಚು ಟ್ರೈ ಮಾಡ್ತಾರೋ ಅಷ್ಟು ಅವರಿಗೆ ಸ್ಟಕ್ನೆಸ್ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಈ ಪರ್ಸನ್ ಮೂವ್ ಆನ್ ಆಗೋದಕ್ಕೆ ಆಗೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ, ತುಂಬ ನೆನಪಿಸ್ಕೊಳ್ತಾರೆ, ಸ್ಟಕ್ ಆಗ್ತಾರೆ. ಹಳೆಯ ಮೆಮೊರೀಸ್ ನೆನಪಿಸ್ಕೊಳ್ತಾರೆ, ಓಲ್ಡ್ ಚಾರ್ಟ್ಸ್ ರೀಡ್ ಮಾಡ್ತಾರೆ, ಪಾಸ್ಟ್ಗೆ ಮತ್ತೆ ವಿಸಿಟ್ ಮಾಡ್ತಾರೆ. ನಿಮ್ಮ ಜೊತೆ ಕಳೆದ ಸಮಯ ಎಷ್ಟು ಚೆನ್ನಾಗಿತ್ತು ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಎಲ್ಲ ಫೀಲಿಂಗ್ಸ್ ಅವ್ರಿಗೆ ಯಾಕೆ ಬರ್ತಾ ಇದೆ? ಯಾಕೆಂದರೆ ಇಲ್ಲಿ ಎಮೋಷನ್ಸನ್ನು ಸಪ್ರೆಸ್ ಮಾಡಲಾಗ್ತಾ ಇದೆ. ಈ ವ್ಯಕ್ತಿ ಅವರ ಎಮೋಷನ್ಸನ್ನು ಎಷ್ಟು ಮಟ್ಟಿಗೆ ಸಪ್ರೆಸ್ ಮಾಡ್ತಾರೆ ಅಂದರೆ, ಎಷ್ಟು ಕಾಲ ಅವರು ಆ ಎಮೋಷನ್ಸನ್ನು ಸಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಟ್ ದ ಎಂಡ್ ಆಫ್ ದ ಡೇ ಆ ಎಮೋಷನ್ ಹೊರಗೆ ಬರುತ್ತೆ. ಆಗ ಈ ಪರ್ಸನ್ ಇನ್ನೂ ಹೆಚ್ಚು ನಿಮ್ಮನ್ನು ಮಿಸ್ ಮಾಡ್ತಾರೆ, ಇನ್ನೂ ಹೆಚ್ಚು ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಇವತ್ತು ನೈಟ್ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡಬಹುದು. ಅವ್ರಿಗೆ ನಾನು ಬೇಗನೆ ರಿಯೂನಿಯನ್ ಮಾಡಬೇಕು ಅನ್ನೋ ಫೀಲಿಂಗ್ ಕೂಡ ಬರ್ಬೋದು. ಅವರಿಗೆ ಒಂದು ದೊಡ್ಡ ರಿಯಲೈಸೇಷನ್ ಕೂಡ ಆಗ್ಬೋದು. ಈ ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸ್ ಕೂಡ ಕೆಲವೊಮ್ಮೆ ತುಂಬ ದೊಡ್ಡ ರಿಯಲೈಸೇಷನ್ ಕೊಡುತ್ತೆ. ಸೊ ಈ ವ್ಯಕ್ತಿ ಜೊತೆ ಅದೇ ವಿಷಯ ನಡೀತಾ ಇದೆ. ಯಾಕೆಂದರೆ ಈ ಪರ್ಸನ್ಗೆ ಒಂದು ದೊಡ್ಡ ರಿಯಲೈಸೇಷನ್ ಆಗ್ತಾ ಇದೆ. ಅವರಿಗೆ ಕೊನೆಗೆ ರಿಯಲೈಸ್ ಆಗ್ತಾ ಇದೆ, ಅವರು ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅವರಿಗೆ ಇದು ಫೈನಲಿ ರಿಯಲೈಸ್ ಆಗುತ್ತೆ. ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ, ಮುಂದೆ ಬಂದು ನಿಮ್ಮ ಜೊತೆ ಮಾತಾಡೋದಕ್ಕೆ ಅವರೊಳಗೆ ಒಂದು ಸ್ಟ್ರೆಂತ್ ಕೂಡ ಬರ್ತಾ ಇದೆ. ಅವರು ನಿಮ್ಮ ಜೊತೆ ಮಾತಾಡುವವರೆಗೂ, ನಿಮ್ಮನ್ನು ಅಪ್ರೋಚ್ ಮಾಡುವವರೆಗೂ ಇದೇ ರೀತಿಯ ರೆಸ್ಟ್ಲೆಸ್ನೆಸ್ ಫೀಲ್ ಮಾಡ್ತಲೇ ಇರ್ತಾರೆ. ಅವರಿಗೆ ಪೀಸ್ ಅನ್ನೋದು ಸಿಗೋದಿಲ್ಲ. ಈ ವಿಷಯದ ರಿಯಲೈಸೇಷನ್ ಈ ವ್ಯಕ್ತಿಗೆ ಆಗುತ್ತೆ. ಅವರಿಗೆ ಇನ್ನೊಂದು ವಿಷಯ ಕೂಡ ರಿಯಲೈಸ್ ಆಗುತ್ತೆ. ಈ ಸ್ಟಕ್ನೆಸ್ನಿಂದ ಹೊರಗಡೆ ಬರೋದಕ್ಕೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಮತ್ತು ಮುಂದೆ ಬರಬೇಕು. ನಿಮ್ಮ ಕನೆಕ್ಷನ್ನಲ್ಲಿ ಏನಾದರೂ ಮುಂದೆ ಸಾಗಬೇಕಾದ್ರೆ ಈ ಅಪ್ರೋಚ್ ಅಗತ್ಯ. ತುಂಬ ಟೈಮ್ನಿಂದ ನೀವು ಅವರ ಕಾಲ್ ಅಥವಾ ಮೆಸೇಜ್ ರಿಸೀವ್ ಮಾಡಿಲ್ಲ ಅಂದರೆ ಅವರಿಂದ ಕಾಲ್ ಅಥವಾ ಮೆಸೇಜ್ ಬರುವ ಸ್ಟ್ರಾಂಗ್ ಚಾನ್ಸಸ್ ಕೂಡ ಇದೆ. ಅವರ ಕಾಲ್ ಅಥವಾ ಮೆಸೇಜ್ ನೀವು ರಿಸೀವ್ ಮಾಡ್ಬೋದು. ಸೊ ಈ ಪರ್ಸನ್ ನಿಮ್ಮನ್ನು ಚೇಸ್ ಮಾಡ್ಬೋದು. ನೀವು ಅವರಿಗೆ ಲಾಸ್ಟ್ ಚಾನ್ಸ್ ಕೊಡೋದಕ್ಕೆ ಒಪ್ಪುವವರೆಗೂ ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಿಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಈಗ ಅವರ ಫೈನಲ್ ಇಂಟೆನ್ಷನ್ ಇದೆ. ನಿಮ್ಮಿಂದ ಒಂದು ಲಾಸ್ಟ್ ಚಾನ್ಸ್ ಬಯಸ್ತಾ ಇದ್ದಾರೆ. ಈ ಸಲ ಎಲ್ಲವನ್ನು ಸರಿ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಈ ಸಲ ಅವರ ಇಂಟೆನ್ಷನ್ಸ್ ಪಾಸಿಟಿವ್ ಆಗಿದೆ. ಅವರು ಮಾಡಿದ ಮಿಸ್ಟೇಕ್ಸ್ ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಬಯಸ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ತುಂಬ ಅವೇರ್ನೆಸ್ ಬಂದಿದೆ. ಅವರಿಂದ ಮಿಸ್ಟೇಕ್ಸ್ ಆಗಿದೆ ಅನ್ನೋದನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅವರ ಬಿಹೇವಿಯರ್ ನಿಮ್ಮ ಕಡೆ ರಾಂಗ್ ಆಗಿತ್ತು ಅನ್ನೋದನ್ನು ಅವರಿಗೆ ಅವೇರ್ನೆಸ್ ಬಂದಿದೆ. ಅದಕ್ಕಾಗಿ ಬಹುಶಃ ನೀವು ಅವ್ರ ಜೊತೆ ಮಾತಾಡೋದನ್ನು ಸ್ಟಾಪ್ ಮಾಡಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ ಆ್ಯಂಡ್ ಸ್ಟೆಬಿಲಿಟಿ ಎನರ್ಜಿ. ಅವರು ಅವರ ಫ್ಯಾಮಿಲಿ ಬಗ್ಗೆ, ಸೋಷಿಯಲ್ ಇಮೇಜ್ ಬಗ್ಗೆ ಯೋಚನೆ ಮಾಡಿ ಈ ಪರ್ಸನ್ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಕೊಟ್ಟಿರ್ಬೋದು. ಕೆಲವು ಡಿಫ್ರೆನ್ಸಸ್ ಕೂಡ ನಿಮ್ಮಿಬ್ಬರ ಮಧ್ಯ ಇರ್ಬೋದು. ಹಾಗಾಗಿ ಫ್ಯಾಮಿಲಿ ಎನರ್ಜಿ ಕೂಡ ಇದೆ. ಎಸ್ಪೆಷಲಿ ಈ ವ್ಯಕ್ತಿ ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿರ್ಬೋದು. ಗಿಲ್ಟ್, ಹಿಡನ್ ಟ್ರೂತ್ಸ್ ಆ್ಯಂಡ್ ಕನ್ಫೆಷನ್ ಎನರ್ಜಿ. ಇನ್ನೂ ತುಂಬ ಸೀಕ್ರೆಟ್ಸ್ ಅವರು ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಗಿಲ್ಟ್ ಕೂಡ ಇದೆ. ತುಂಬ ರೀಸನ್ಸ್, ತುಂಬ ಸೀಕ್ರೆಟ್ಸ್ ಇನ್ನೂ ಕೂಡ ಇರ್ಬೋದು. ಅವರು ಆ ವಿಷಯಗಳನ್ನು ನಿಮ್ಮ ಮುಂದೆ ತರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ವಿಷಯಗಳನ್ನು ಅವ್ರು ಯಾಕೆ ನಿಮಗೆ ಹೇಳಲಿಲ್ಲ? ಮೊದಲನೇದಾಗಿ ಆ ಟ್ರೂತ್ ನಿಮಗೆ ಹೇಳಿದ್ರೆ ನೀವು ಅವರನ್ನು ರಾಂಗ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ ಅಂತ ಅವ್ರಿಗೆ ಅನಿಸಿರ್ಬೋದು. ನಿಮ್ಮ ಮುಂದೆ ಅವರ ಇಂಪ್ರೆಷನ್ ರಾಂಗ್ ಆಗ್ಬೋದು ಅಂತ ಅವರಿಗೆ ಭಯ ಇರ್ಬೋದು. ಅಥವಾ ನಿಮ್ಮ ಮುಂದೆ ಅವರು ವೀಕ್ ಆಗಿ ಕಾಣ್ಬೋದು ಅಂತ ಅವ್ರಿಗೆ ಅನಿಸಿರ್ಬೋದು. ಹಾಗಾಗಿ ಯಾವುದಾದ್ರೂ ಟ್ರುತ್ತನ್ನು ನಿಮಗೆ ಹೇಳೋದಕ್ಕೆ ಬಯಸಲಿಲ್ಲ. ಆ ಸತ್ಯ ನಿಮಗೆ ಗೊತ್ತಾದ ಮೇಲೆ ನೀವು ಅವರಿಗೆ ಮತ್ತೆ ಒಂದು ಚಾನ್ಸ್ ಕೊಡದೇ ಇರ್ಬೋದು, ಅಥವಾ ನೀವೇ ಅವ್ರ ಜೊತೆ ಬ್ರೇಕಪ್ ಮಾಡ್ಬೋದು ಅಂತ ಅವ್ರಿಗೆ ಭಯ ಇರ್ಬೋದು. ಹಾಗಾಗಿ ಅವರು ನಿಮ್ಮಿಂದ ಇನ್ನೂ ಹೈಡ್ ಮಾಡ್ಕೊಂಡಿರುವ ಯಾವುದೋ ಒಂದು ವಿಷಯ
ಇರಬಹುದು. ಆದರೆ ಈಗ ಅವರು ಅದನ್ನು ಕನ್ಫೆಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಆ ವಿಷಯವನ್ನು ನಿಮಗೆ ಹೇಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಅದು ಯಾವುದೇ ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು, ಬಟ್ ಅದನ್ನು ನಿಮಗೆ ಹೇಳ್ಕೊಳ್ಬೇಕು, ಶೇರ್ ಮಾಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಇಂಟ್ಯೂಷನ್ ಆ್ಯಂಡ್ ಇನ್ನರ್ ನೋವಿಂಗ್ ಎನರ್ಜಿ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ಪರ್ಸನ್ ನಿಮ್ಮ ಕಡೆ ಬರ್ತಾ ಇರುವಾಗ ಅಥವಾ ರಿಯೂನಿಯನ್ ಡಿವೈನ್ ಟೈಮಿಂಗ್ ಹತ್ತಿರ ಬರ್ತಾ ಇರುವಾಗ ಯೂನಿವರ್ಸ್ ನಿಮಗೆ ಸೈನ್ಸ್ ಕೊಡ್ಬೋದು. ನಿಮಗೆ ರಿಪೀಟೆಡ್ ನಂಬರ್ಸ್ ಕಾಣಿಸ್ಬೋದು, ರಿಪೀಟೆಡ್ ವರ್ಡ್ಸ್ ಕಾಣಿಸ್ಬೋದು. ಸೊ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ. ಆ್ಯಂಗರ್ ಆ್ಯಂಡ್ ರಿಯಾಕ್ಷನ್ ಎನರ್ಜಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ತುಂಬ ಈಗೋ ಇರುವ ವ್ಯಕ್ತಿ ಆಗಿರ್ಬೋದು, ಸಿಟ್ಟಿರುವ ವ್ಯಕ್ತಿ ಆಗಿರ್ಬೋದು, ತುಂಬ ಬೇಗ ಸಿಟ್ಟು ಬರ್ಬೋದು ಇವರಿಗೆ. ಒಂದೇ ಕ್ಷಣದಲ್ಲಿ ರಿಯಾಕ್ಟ್ ಮಾಡ್ಬೋದು, ಯೋಚನೆ ಮಾಡದೆ ಏನಾದರೂ ಹೇಳಿಬಿಡ್ಬೋದು. ನಿಮ್ಮಿಬ್ಬರ ನಡುವೆ ಫೈಟ್ ಅಥವಾ ಜಗಳ ನಡೆದಿದ್ರೆ ಏನಾದರೂ ಸಿಟ್ಟಿನಲ್ಲಿ ಯೋಚನೆ ಮಾಡದೆ ನಿಮಗೆ ಏನಾದರೂ ಹೇಳಿರ್ಬೋದು. ಈಗ ಅವರಿಗೆ ಅದರ ಬಗ್ಗೆ ರಿಗ್ರೆಟ್ ಆಗ್ತಾ ಇದೆ. ವೈ ಡಿಡ್ ದಿಸ್ ಹ್ಯಾಪನ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಹೀಗೆ ಯಾಕಾಯಿತು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಲಾಸ್ಟ್ ಕಾನ್ವರ್ಜೇಷನ್ನ ಅಥವಾ ನಿಮ್ಮಿಬ್ಬರ ನಡುವೆ ನಡೆದ ಫೈಟನ್ನು ಅವರು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಆ ವಿಷಯದ ಬಗ್ಗೆ ಅವರಿಗೆ ತುಂಬ ಗಿಲ್ಟ್ ಇದೆ. ನಡೆದಿದ್ದೆಲ್ಲ ಅವರಿಂದಲೇ ಆಯಿತು ಅಂತ ಅವರನ್ನೇ ರಾಂಗ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ನೀವು ನಿಮ್ಮ ಜಾಗದಲ್ಲಿ ರೈಟ್, ಅವರು ಅವರ ಜಾಗದಲ್ಲಿ ರಾಂಗ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರು ನಿಮ್ಮ ಜೊತೆ ರಾಂಗ್ ಆಗಿ ಬಿಹೇವಿಯರ್ ಮಾಡಿದ್ದಾರೆ ಅನ್ನೋ ಅರಿವು ಅವ್ರಿಗೆ ಬರ್ತಾ ಇದೆ. ಲೋ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸಪ್ರೆಸ್ಡ್ ಎಮೋಷನ್ಸ್ ಎನರ್ಜಿ. ಸೆಲ್ಫ್ ಎಸ್ಟೀಮ್ ತುಂಬ ಲೋ ಆಗಿರ್ಬೋದು. ಇಲ್ಲಿ ಸಪ್ರೆಷನ್ ಬಹಳ ಸ್ಟ್ರಾಂಗ್ ಎನರ್ಜಿ ಆಗಿದೆ. ಇವತ್ತು ಅವರು ಅವರ ಫೀಲಿಂಗ್ಸನ್ನು ತುಂಬ ಸಪ್ರೆಸ್ ಮಾಡ್ತಾರೆ. ಅವರ ಸೆಲ್ಫ್ ಎಸ್ಟೀಮ್ ಲೋ ಇರೋದ್ರಿಂದ ಅವರು ನಿಮ್ಮ ಕಡೆ ಬಂದರೂ ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ರಿಜೆಕ್ಷನ್ ಭಯ ಇದೆ ಅವರಿಗೆ. ನಿಮ್ಮಿಂದ ರಿಜೆಕ್ಷನ್ ಅನ್ನೋದು ಬೇಡ. ಹಾಗಾಗಿ ನಿಮ್ಮ ಕಡೆಗೆ ಬರುವ ಮೊದಲು ನಿಮ್ಮ ಪಾರ್ಟ್ನರ್ ತುಂಬ ಹೆಸಿಟೇಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಬರಬೇಕಾದ್ರೆ ತುಂಬ ಸ್ಟ್ರೆಂತ್ ಜೊತೆ ಬರಬೇಕು, ತುಂಬ ಕರೇಜ್ ಗ್ಯಾದರ್ ಮಾಡಿಕೊಂಡು ನಿಮ್ಮ ಕಡೆ ಬರಬೇಕು. ಯಾಕೆಂದರೆ ಅವ್ರಿಗೆ ಭಯ ಇದೆ. ನೀವು ಅವರನ್ನು ರಿಜೆಕ್ಟ್ ಮಾಡ್ಬೋದು, ಇನ್ಸಲ್ಟ್ ಮಾಡ್ಬೋದು, ಅವರ ಮಾತು ಕೇಳದೇ ಇರ್ಬೋದು, ಅವರನ್ನು ಬ್ಲೇಮ್ ಮಾಡ್ಬೋದು, ಅವರು ನಿಮ್ಮ ಮುಂದೆ ಲೋ ಆಗಿ ಕಾಣ್ಬೋದು ಅನ್ನೋ ಭಯ ಕೂಡ ಇದೆ. ಅದಕ್ಕಾಗಿ ಅವರಿಗೆ ಅದು ಬೇಡ. ಅವರು ನಿಮ್ಮನ್ನು ಕಾಲ್ ಮಾಡಬೇಕು, ಅವರು ಮೆಸೇಜ್ ಮಾಡಬೇಕು ನಿಮಗೆ ಅಂತ ಯಾವಾಗ ಫೀಲ್ ಮಾಡ್ತಾರೋ ಆಗಲೇ ಆ ಫೀಲಿಂಗನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಕಾರ್ಮಿಕ್ ಬಾಂಡ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ಪಾರ್ಟ್ನರ್ ನಿಮ್ಮ ನಡುವೆ ಒಂದು ಕಾರ್ಮಿಕ್ ಬಾಂಡ್ ಇರ್ಬೋದು, ಒಂದು ಕಾರ್ಮಿಕ್ ಕನೆಕ್ಷನ್ ಇರ್ಬೋದು. ಮತ್ತು ಈ ಸಪ್ರೇಷನ್ನಿಂದ ಬಂದಿರೋದು ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ವ್ಯಾಲ್ಯೂ ರಿಯಲೈಸ್ ಮಾಡಿಸೋದಕ್ಕೆ, ನಿಮ್ಮ ವರ್ತ್ ಅರಿವು ಅವರಿಗೆ ಬರೋದಕ್ಕೆ. ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಅವರು. ನೀವು ಅವ್ರ ಲೈಫ್ಗೆ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಈಗ ಸಪ್ರೇಷನ್ ಆದ ಮೇಲೆ ಆ ವಿಷಯ ಅವರಿಗೆ ಕಾಣಿಸ್ತಾ ಇದೆ. ಬಹುಶಃ ನೀವು ಈ ವ್ಯಕ್ತಿಯನ್ನು ತುಂಬ ಚೇಸ್ ಮಾಡ್ತಾ ಇದ್ರಿ, ಅವರನ್ನು ಯಾವತ್ತೂ ಬಿಟ್ಟು ದೂರ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ, ಅಂದರೆ ನೀವು ಅವರಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ತುಂಬ ಸಲ ಹೇಳಿರ್ಬೋದು. ಅದೇ ಕಾರಣಕ್ಕೆ ಈ ವ್ಯಕ್ತಿ ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರ್ಬೋದು. ಅವ್ರಿಗನ್ನಿಸ್ತು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದರೂ ನೀವು ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಬರ್ತೀರಾ, ನೀವು ಅವ್ರ ಜೊತೆ ಮಾತಾಡೋದಕ್ಕೆ ಮುಂದೆ ಬರ್ತೀರಾ. ಆದರೆ ಈಗ ನೀವು ಹಾಗೆ ಮಾಡ್ತಾ ಇಲ್ಲ. ನೀವು ಹೀಗೆ ಮಾಡೋದ್ರಿಂದ ಅವರಿಗೆ ನಿಮ್ಮ ಮೇಲೆ ಸ್ವಲ್ಪ ಸಿಟ್ಟು ಕೂಡ ಇದೆ. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ನಿಮ್ಮ ಬಿಹೇವಿಯರ್ ಯಾಕೆ ಸಡನ್ಲಿ ಚೇಂಜ್ ಆಯಿತು, ನೀವು ಯಾಕೆ ಅವರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಯಾಕೆ ಸೈಲೆಂಟ್ ಆಗಿದ್ದೀರಾ, ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ. ಈ ವಿಷಯಗಳಿಂದ ಅವರು ಒಳಗಿನಿಂದ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ನಿಮ್ಮ ಆ್ಯಟಿಟ್ಯೂಡ್ನಲ್ಲಿ ಒಂದು ಚೇಂಜನ್ನು ಅವರು ನೋಟಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಆ್ಯಟಿಟ್ಯೂಡ್ನಲ್ಲಿ ಬಂದಿರುವ ಈ ಚೇಂಜ್ ಅವರನ್ನು ತುಂಬ ಡಿಸಪಾಯಿಂಟೆಡ್, ತುಂಬ ಅಪ್ಸೆಟ್ ಮಾಡ್ತಾ ಇದೆ. ಅವರಿಗೆ ಒಂದು ಭಯ ಬರ್ತಾ ಇದೆ, ನನ್ನ ಬಗ್ಗೆ ಅವರಲ್ಲಿ ಎಮೋಷನ್ಸ್ ಫೀಲಿಂಗ್ಸ್ ನಿಜವಾಗ್ಲೂ ಮುಗಿದು ಹೋಗಿದೆಯಾ, ನನ್ನಿಂದ ದೂರ ಆಗಿ ಅವ್ರು ನಿಜವಾಗ್ಲೂ ಒಂದು ನ್ಯೂ ಬಿಗಿನಿಂಗ್ ಮಾಡಿದಾರಾ. ಈ ಭಯ ಅವರಿಗೆ ತುಂಬ ಜಾಸ್ತಿ ಇದೆ. ನಿಮ್ಮೊಳಗೆ ಬಂದಿರುವ ಚೇಂಜ್ ಅವರನ್ನು ತುಂಬ ಭಯ ಪಡಿಸ್ತಾ ಇದೆ. ರಿಯೂನಿಯನ್ ಬಯಸ್ತಾರೆ, ಆದರೆ ತುಂಬ ಹ್ಯಾಪಿನೆಸ್ ರೀತಿಯಲ್ಲಿ, ಹಾರ್ಮೋನಿಯಸ್ ರೀತಿಯಲ್ಲಿ ರಿಯೂನಿಯನನ್ನು ಬಯಸ್ತಾ ಇದ್ದಾರೆ. ನಿಮ್ಮ ಹತ್ರ ಬಂದಾಗ ಯಾವುದೇ ಫೈಟ್ ಡ್ರಾಮಾ ಇರಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ. ಕೂತ್ಕೊಂಡು ಮಾತಾಡಿ ವಿಷಯಗಳನ್ನು ಕಾಮಾಗಿ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ಇನ್ನೂ ತುಂಬ ವಿಷಯಗಳು ಇನ್ಕಂಪ್ಲೀಟ್ ಆಗಿದೆ. ಈ ಪರ್ಸನ್ ಇನ್ನೂ ಹೋಪ್ ಕಳ್ಕೊಂಡಿಲ್ಲ. ಅವರಿಗೆ ಇನ್ನೂ ಹೋಪ್ ಇದೆ, ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಗಿವ್ ಅಪ್ ಮಾಡೋದಕ್ಕೆ ಕೂಡ ಅವರು ಬಯಸ್ತಾ ಇಲ್ಲ. ಅವರು ಮೂವ್ ಆನ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಅವರು ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಕನೆಕ್ಷನ್ ಅಷ್ಟೊಂದು ಡೀಪ್ ಆಗಿದೆ. ನಿಮ್ಮಿಬ್ಬರ ನಡುವೆ ಏನೇ ಸಿಚುವೇಶನ್ ಬಂದರೂ, ಸಪ್ರೇಟ್ ಆಗೋದಕ್ಕೆ ಏನೇ ಕಾರಣ ಬಂದರೂ ನಿಮ್ಮನ್ನು ಈ ರಿಲೇಷನ್ಶಿಪ್ಪಿಂದ ಅವರು ಮತ್ತು ನಿಮ್ಮನ್ನು ದೂರ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಪ್ರೇಟ್ ಮಾಡೋದಕ್ಕೆ ಆಗದೇ ಇರುವಂತಹ ಎನರ್ಜಿ ಇದೆ. ಈ ಕನೆಕ್ಷನ್
ತುಂಬ ಡೀಪ್ ಆಗಿದೆ. ಸೋಲ್ಮೇಟ್ ಎನರ್ಜಿ ಆಗಿರ್ಬೋದು. ಎಷ್ಟೇ ಜನ ಯಾವುದೇ ಸಿಚುವೇಶನ್ ಅಡ್ಡ ಬಂದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ನಿಮ್ಮಿಬ್ಬರ ನಡುವಿನಿಂದ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ದರೂ ಕೂಡ ಇಲ್ಲಿ ಸಿಚುವೇಶನ್ ಯಾವುದೇ ರೀತಿ ಇದ್ದರೂ ಕೂಡ ಬಾಂಡಿಂಗ್ ಅನ್ನೋದು ತುಂಬ ಡೀಪ್ ಆಗಿದೆ. ಮ್ಯಾನಿಪ್ಯುಲೇಷನ್, ಈಗೋ ಎನರ್ಜಿ. ಈ ವ್ಯಕ್ತಿ ಕೆಲವೊಂದು ಸಲ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ತುಂಬ ಈಗೋದಲ್ಲಿ ಬಿಹೇವ್ ಮಾಡಿರ್ಬೋದು. ನಿಮ್ಮ ಜೊತೆ ಮೈಂಡ್ ಗೇಮ್ಸ್ ಆಡಿರ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ಸುಳ್ಳು ಹೇಳಿರ್ಬೋದು. ಯಾವುದಾದ್ರೂ ವಿಷಯವನ್ನು ಮುಚ್ಚಿಟ್ಟಿರ್ಬೋದು. ಬಟ್ ಈಗ ಅದೆಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಯೋಚನೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಟೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಇದು ನಿಮ್ಮ ಕನೆಕ್ಷನ್ಗೆ ಒಂದು ಟೆಸ್ಟ್ ಕೂಡ ಆಗಿದೆ. ಯಾಕೆಂದರೆ ಯೂನಿವರ್ಸ್ ನಿಮ್ಮ ಕನೆಕ್ಷನನ್ನು ಟೆಸ್ಟ್ ಮಾಡೋದಕ್ಕೆ ಬಯಸ್ತಾ ಇದೆ. ನಿಮ್ಮಿಬ್ಬರನ್ನು ಸಪ್ರೇಟ್ ಮಾಡಿ ನಿಮ್ಮಿಬ್ಬರ ಲವ್ ಕಡಿಮೆ ಆಗ್ತಾ ಇದೆಯಾ ಅಥವಾ ಒಬ್ಬರಿಗೊಬ್ಬರ ಲವ್ ಇನ್ನೂ ಹೆಚ್ಚಾಗ್ತಾ ಇದೆಯಾ ಅಂತ ಯೂನಿವರ್ಸ್ ನೋಡ್ತಾ ಇದೆ. ನಿಮ್ಮಿಬ್ಬರ ಲವ್ ಒಬ್ಬರಿಗೊಬ್ಬರಿಗೆ ಇನ್ನೂ ಹೆಚ್ಚಾಗ್ತಾ ಇದೆ. ಸಪ್ರೇಷನ್ ಆದರೂ ನೀವು ಇಬ್ಬರು ಸಪ್ರೇಷನಲ್ಲಿದ್ದರೂ ಕೂಡ ತುಂಬ ಟೈಮ್ನಿಂದ ಮಾತು ಆಗದೇ ಇದ್ದರೂ ನಿಮ್ಮ ಲವ್ ಕಡಿಮೆ ಆಗಿಲ್ಲ. ನಿಮ್ಮ ಪಾರ್ಟ್ನರ್ನ ಲವ್ ಕೂಡ ಕಡಿಮೆ ಆಗಿಲ್ಲ. ಬದಲಾಗಿ ಇಬ್ಬರಿಗೂ ಒಬ್ಬರ ಮೇಲೊಬ್ಬರ ಲವ್ ಹೆಚ್ಚಾಗ್ತಾ ಇದೆ. ನೀವು ದಿನದಿಂದ ದಿನಕ್ಕೆ ಅವರನ್ನು ಇನ್ನಷ್ಟು ಮಿಸ್ ಮಾಡ್ತಾ ಇರ್ಬೋದು. ಈ ವ್ಯಕ್ತಿ ಕೂಡ ದಿನದಿಂದ ದಿನಕ್ಕೆ ನಿಮ್ಮನ್ನು ಇನ್ನಷ್ಟು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಕನೆಕ್ಷನನ್ನು ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇದೆ. ನಿಮ್ಮ ಸೋಲ್ ಪರ್ಪಸ್ನಿಂದ ನೀವು ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಬಹುಶಃ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರಬಹುದು. ಯಾವಾಗಲೂ ಈ ವ್ಯಕ್ತಿಯನ್ನು ಚೇಸ್ ಮಾಡ್ತಾ ಇರ್ಬೋದು. ಯೂನಿವರ್ಸ್ ನೀವು ಯಾರ ಮೇಲೆ ಡಿಪೆಂಡೆಂಟ್ ಆಗಿರೋದು ಇಷ್ಟ ಇಲ್ಲ. ಸೊ ನೀವು ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತೀರೋ, ನಿಮ್ಮ ಕನೆಕ್ಷನ್ನಲ್ಲಿ ಎಷ್ಟು ಕಡಿಮೆ ಹೋಪ್ಸ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀರೋ ಅಷ್ಟು ನಿಮ್ಮ ಕನೆಕ್ಷನ್ ಸಕ್ಸಸ್ಫುಲ್ ಆಗುವ ಚಾನ್ಸಸ್ ಸ್ಟ್ರಾಂಗ್ ಆಗಿರುತ್ತೆ. ನೀವು ಡಿಪೆಂಡೆಂಟ್ ಆಗಿರಬಾರ್ದು. ಬಟ್ ನೀವು ತುಂಬ ಚೇಸ್ ಮಾಡ್ತೀರಾ. ತುಂಬ ಆ ವ್ಯಕ್ತಿಯ ಹಿಂದೆ ಹೋಗಿರಬಹುದು. ಆ ವ್ಯಕ್ತಿಯ ಮೆಸೇಜ್ ಕಾಲ್ಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಅವರು ನಿಮ್ಮ ಜೊತೆ ಮಾತಾಡಿದ್ರೆ ನೀವು ತುಂಬ ಹ್ಯಾಪಿ, ಅವ್ರು ಮಾತಾಡದೇ ಇದ್ದರೆ ನೀವು ಸ್ಯಾಡ್. ಎಲ್ಲೋ ಒಂದು ಕಡೆ ನಿಮ್ಮ ಹ್ಯಾಪಿನೆಸ್ ಕೀನ ಅವರ ಕೈಯಲ್ಲಿ ಕೊಟ್ಟಿದ್ರಿ. ಇದು ಒಂದು ಸಣ್ಣ ಎಕ್ಸಾಂಪಲ್ ಮಾತ್ರ. ನಿಜವಾಗ್ಲೂ ನೋಡಿದ್ರೆ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಬಹಳಷ್ಟು ವಿಷಯಗಳಿಗೆ ಡಿಪೆಂಡೆಂಟ್ ಆಗಿರ್ಬೋದು. ಹಾಗಾಗಿ ಯೂನಿವರ್ಸ್ ನಿಮಗೆ ಇಂಡಿಪೆಂಡೆಂಟ್ ಆಗೋದಕ್ಕೆ ಸೈನ್ ಕೊಡ್ತಾ ಇದೆ. ಸೆಲ್ಫ್ ಲವ್ ಮಾಡ್ಕೊಳ್ಬೇಕು ನೀವು. ಬಹುಶಃ ನೀವು ನಿಮ್ಮನ್ನು ಫರ್ಗೆಟ್ ಮಾಡ್ತಾ ಇದ್ದೀರಾ. ನಿಮಗಾಗಿ ಸ್ಟ್ಯಾಂಡ್ ತೊಗೊಳ್ಳೋದನ್ನು ನೀವು ಫರ್ಗೆಟ್ ಮಾಡ್ತಾ ಇದ್ದೀರಾ. ಈ ಕನೆಕ್ಷನ್ನಲ್ಲಿ ನೀವು ನಿಮ್ಮನ್ನೇ ಫರ್ಗೆಟ್ ಮಾಡ್ತಾ ಇದ್ದೀರಾ. ಆದರೆ ಯೂನಿವರ್ಸ್ಗೆ ನೀವು ನಿಮ್ಮನ್ನು ಫರ್ಗೆಟ್ ಮಾಡೋದು ಇಷ್ಟ ಇಲ್ಲ. ಯೂನಿವರ್ಸ್ ನಿಮಗೆ ನಿಮ್ಮ ಸೆಲ್ಫ್ ವರ್ತ್ ರಿಯಲೈಸ್ ಮಾಡಿಸೋದಕ್ಕೆ ಬಯಸ್ತಾ ಇದೆ. ಇದು ನಿಮ್ಮ ಸ್ಪಿರಿಚುವಲ್ ಲೆಸನ್ ಕೂಡ ಆಗಿರ್ಬೋದು. ನೀವು ನಿಮ್ಮ ಸೋಲ್ ಪರ್ಪಸ್ನಿಂದ ಡಿಸ್ಟ್ರ್ಯಾಕ್ಟ್ ಆಗಿರ್ಬೋದು. ನಿಮ್ಮನ್ನು ಮತ್ತೆ ನಿಮ್ಮ ಸೋಲ್ ಪರ್ಪಸ್ ಕಡೆಗೆ ಕರ್ಕೊಂಡು ಹೋಗೋದೇ ಈ ಕನೆಕ್ಷನ್ನಲ್ಲಿ ರಿಯೂನಿಯನ್ ಪ್ರೊಸೆಸ್. ನೀವು ಯಾವ ದಾರಿಯಲ್ಲಿ ಡಿಸ್ಟ್ರ್ಯಾಕ್ಟ್ ಆಗಿದ್ದೀರೋ ಈಗ ಮತ್ತೆ ನಿಮ್ಮ ಸೋಲ್ ಪರ್ಪಸ್ ಕಡೆಗೆ ಮುಂದೆ ಹೋಗಬೇಕು. ಅದರಿಂದ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಸೋಲ್ ಪರ್ಪಸ್ ಕೆಲವರಿಗೆ ಸೆಲ್ಫ್ ಲವ್ ಆಗಿರ್ಬೋದು, ಕೆಲವರಿಗೆ ಸೆಲ್ಫ್ ವರ್ತ್ ಆಗಿರ್ಬೋದು, ಕೆಲವರಿಗೆ ಇಂಡಿಪೆಂಡೆನ್ಸ್ ಆಗಿರ್ಬೋದು. ಸೊ ಯಾವುದೇ ರೀತಿಯಲ್ಲಾದರೂ ಕೂಡ ನೀವು ಚೇಸ್ ಮಾಡೋದನ್ನು ಬಿಡಿ. ಆ ವ್ಯಕ್ತಿ ತಾನಾಗಿಯೇ ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ನೀವು ತಾನಾಗಿಯೇ ಯಾವಾಗಲೂ ಚೇಸ್ ಮಾಡ್ತಾ ನೀವು ಅವರಿಗಾಗಿ ಕಾಯ್ತಾನೆ ಇರ್ತಾ ಇದ್ದರೆ ಎನರ್ಜಿ ಅನ್ನೋದು ಡಿಲೇ ಆಗುತ್ತೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಕಾಣದ ಯಾವುದೋ ಒಂದು ವಾಲ್ ಅಡ್ಡ ನಿಂತಿದೆ. ಸೊ ಈ ಪರ್ಸನ್ ಸ್ವತಃ ಮುಂದೆ ಬಂದು ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ವಿಶ್ ಫುಲ್ಫಿಲ್ಮೆಂಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಎನರ್ಜಿ. ಇದು ವಿಶ್ ಮ್ಯಾನಿಫೆಸ್ಟೇಷನ್ ಎನರ್ಜಿ. ನೀವು ಯಾವ ವಿಶ್ ಮಾಡ್ತಾ ಇದ್ದೀರೋ, ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ ಅದು ಕಂಪ್ಲೀಟ್ ಆಗುವ ದಾರಿಯಲ್ಲಿದೆ. ನಿಮ್ಮಲ್ಲಿ ಕೆಲವರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು, ಕೆಲವರು ಪ್ರೇಯರ್ ಮಾಡ್ತಾ ಇರ್ಬೋದು, ಕೆಲವರು ಅವರ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರೇಯರ್ ಮಾಡ್ತಾ ಇರ್ಬೋದು. ಅದು ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಪ್ರೊಸೆಸ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಸೊ ಯೂನಿವರ್ಸ್ ಕಡೆಯಿಂದ ನಿಮ್ಮ ವಿಶ್, ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಪ್ರೇಯರ್ಸ್ ಕಂಪ್ಲೀಟ್ ಆಗುವ ದಾರಿಯಲ್ಲಿದೆ. ತುಂಬ ಟೈಮ್ನಿಂದ ನೀವು ಯಾವ ಪ್ರೇಯರ್ ಮಾಡ್ತಾ ಇದ್ದೀರೋ ಅದು ನೆರವೇರುವ ಎನರ್ಜಿ ತುಂಬ ಜಾಸ್ತಿ ಇದೆ. ಆ್ಯಂಗ್ಸೈಟಿ, ಥಾಟ್ಸ್ ಆ್ಯಂಡ್ ಮೆಂಟಲ್ ಫೋಕಸ್ ಎನರ್ಜಿ. ಈ ವ್ಯಕ್ತಿ ಅವರು ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಳ್ಳಿ, ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ, ಈ ಪರ್ಸನ್ ಎಷ್ಟೇ ಬ್ಯುಸಿ ಆಗಿರಲಿ ಅಥವಾ ಎಷ್ಟೇ ಫ್ರೀ ಆಗಿರಲಿ, ಎರಡೂ ಸಿಚುವೇಷನ್ನಲ್ಲಿ ನೀವು ಅವರ ಮೈಂಡ್ನಲ್ಲಿ ಇರ್ತೀರ. ಅವರು ಎಷ್ಟೇ ಬ್ಯುಸಿ ಇದ್ದರೂ ಅವರ ಮೈಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಕಡೆಗೆ ಫೋಕಸ್ ಆಗಿರುತ್ತೆ. ನೀವೀಗ ಏನು ಮಾಡ್ತಿದ್ದೀರೋ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದ್ದೀರೋ, ಈ ಸಮಯದಲ್ಲಿ ನೀವು ಏನು ಮಾಡ್ತಾ ಇದ್ದೀರೋ ಬಹುಶಃ
ನಿಮ್ಮ ಡೈಲಿ ರುಟೀನ್ ಬಗ್ಗೆ ಅವರಿಗೆ ತುಂಬ ಗೊತ್ತಿರ್ಬೋದು, ಅಥವಾ ನಿಮ್ಮ ಬಗ್ಗೆ ತುಂಬ ಅರ್ಥ ಮಾಡ್ಕೊಂಡಿರ್ಬೋದು. ಟ್ರುತ್, ಸೀಕ್ರೆಟ್ಸ್ ಆ್ಯಂಡ್ ಇಂಟ್ಯೂಷನ್ ಎನರ್ಜಿ. ಈ ವ್ಯಕ್ತಿ ನಿಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸುಳ್ಳು ಹೇಳಿರ್ಬೋದು, ಆ ವಿಷಯಗಳನ್ನು ಹೈಡ್ ಮಾಡಿರ್ಬೋದು. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಪರ್ಸನ್ ನಿಮಗೆ ಸುಳ್ಳು ಹೇಳಿದ್ರು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ. ಅವರು ಏನಾದರೂ ಮುಚ್ಚಿಟ್ಟರೂ ಕೂಡ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ. ಆ ಟೈಮ್ನಲ್ಲಿ ನೀವು ಅವರಿಗೆ ಹೇಳ್ಬೋದು ಅಥವಾ ಹೇಳದೇ ಇರ್ಬೋದು, ಆದರೆ ಈ ಪರ್ಸನ್ ನಿಮಗೆ ಸುಳ್ಳು ಹೇಳಿದಾಗ ನೀವು ಲಿಟ್ರಲಿ ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ. ಯಾಕೆಂದರೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಅಟ್ರ್ಯಾಕ್ಷನ್ ಆ್ಯಂಡ್ ಅಟೆನ್ಷನ್ ಎನರ್ಜಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಇವರು ತುಂಬ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಹೊಂದಿರ್ಬೋದು. ಈ ಟೈಮ್ನಲ್ಲಿ ಅವರು ನಿಮ್ಮ ಅಟೆನ್ಷನ್ ಬಯಸ್ತಾ ಇದ್ದಾರೆ. ಅವರಿಗೆ ಅವರ ಸುತ್ತಲಿರುವ ಜನರಿಂದ ತುಂಬ ಅಟೆನ್ಷನ್ ಸಿಗ್ಬೋದು. ಅವರು ಹಲವರಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಆಗಿರ್ಬೋದು. ಆದರೆ ಈ ಟೈಮ್ನಲ್ಲಿ ಅವರಿಗೆ ಕೇವಲ ನಿಮ್ಮ ಅಟೆನ್ಷನ್ ಬೇಕು. ಎಲ್ಲರೂ ಅವರಿಗೆ ಅಟೆನ್ಷನ್ ಕೊಟ್ಟರು ಅದು ಅವರಿಗೆ ಮ್ಯಾಟರ್ ಆಗೋದಿಲ್ಲ. ಅವರಿಗೆ ಯಾರ ಅಟೆನ್ಷನ್ ಬೇಕು? ನಿಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ ಅವರು ಏನಾದರೂ ಮಾಡ್ತಾ ಇರಬಹುದನ್ನು ನೀವು ನೋಟಿಸ್ ಮಾಡಿರಬಹುದು. ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಅವಾಯ್ಡ್ ಮಾಡೋದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು, ನಿಮ್ಮ ಅಟೆನ್ಷನ್ ಅವರ ಕಡೆ ಹೋಗಬೇಕು ಅಂತ ಕೆಲವು ಆ್ಯಕ್ಟಿವಿಟೀಸ್ ಮಾಡೋದು. ಆದರೆ ಅವರು ಅದನ್ನು ಮಾಡ್ತಾ ಇರೋದು ನೀವು ಅವರನ್ನು ನೋಟಿಸ್ ಮಾಡಬೇಕು ಅಂತ. ರಿಯೂನಿಯನ್ ಎನರ್ಜಿ. ಅವರು ನಿಮ್ಮ ಜೊತೆ ರಿಯೂನಿಯನ್ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಹೀಲಿಂಗ್ ಆ್ಯಂಡ್ ಈಕ್ವಲ್ ಎಫರ್ಟ್ ಎನರ್ಜಿ. ಅವರು ನಿಮ್ಮ ಕಡೆ ಹೀಲ್ಡ್ ಎನರ್ಜಿಯಲ್ಲಿ ಬರಬೇಕು. ಅವರಿಗೆ ಹೀಲ್ ಆಗೋದಕ್ಕೆ ಸ್ಪೇಸ್ ಕೊಡಿ. ಅವರು ಅದೇ ಅನ್ಹೀಲ್ಡ್ ಎನರ್ಜಿಯಲ್ಲಿ ನಿಮ್ಮ ಕಡೆ ಬಂದರೆ ಮತ್ತೆ ಅದೇ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಹಾಗಾಗಿ ಅವ್ರಿಗೆ ಸ್ಪೇಸ್ ಕೊಡಿ. ಅವರು ಹೀಲ್ಡ್ ಎನರ್ಜಿಯಲ್ಲಿ ನಿಮ್ಮ ಕಡೆ ಬರಲಿ. ನಿಮಗಾಗಿ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಆಗುವ ಎನರ್ಜಿಯಲ್ಲಿ ಬರಲಿ. ಈ ಕನೆಕ್ಷನಲ್ಲಿ 50-50 ಎಫರ್ಟ್ಸ್ ಇರಬೇಕು. ಎಲ್ಲ ಎಫರ್ಟ್ಸ್ ನೀವು ಮಾತ್ರ ಹಾಕಬಾರ್ದು, ಅಥವಾ 50-50 ಎಫರ್ಟ್ಸ್ ಇರೋದು ಮ್ಯಾಂಡೇಟ್ರಿ. ಗುಡ್ ಕನೆಕ್ಷನ್ಗೆ, ಹೀಲ್ಡ್ ಕನೆಕ್ಷನ್ಗೆ ಇದು ತುಂಬ ಅಗತ್ಯ. ಸೋಷಿಯಲ್ ಮೀಡಿಯಾ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಎನರ್ಜಿ. ಸೋಷಿಯಲ್ ಮೀಡಿಯಾನಲ್ಲಿ ಈ ವ್ಯಕ್ತಿ ಏನು ಪೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ನೀವು ಅಪ್ಸೆಟ್ ಆಗ್ತಾ ಇದ್ದೀರಾ, ಸ್ಯಾಡ್ ಆಗ್ತಾ ಇದ್ದೀರಾ, ಅವರು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಆದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತೋರಿಸ್ತಾ ಇರೋದು ನಿಜ ಆಗಿರಬೇಕು ಅಂತ ಇಲ್ಲ. ತುಂಬ ಜನರಿಗೆ ಈಗ ಡಿವೈನ್ ಟೈಮಿಂಗ್ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ಗೂ ಈಗ ಅನ್ನಿಸ್ತಾ ಇದೆ, ನಾನು ತುಂಬ ಲೇಟ್ ಮಾಡಿದೆ, ನಾನು ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ತುಂಬ ಲೇಟ್ ಮಾಡಿದೆ, ಇನ್ನೂ ಟೈಮ್ ತಗೊಳ್ಬಾರ್ದು, ನಾನು ಅವ್ರನ್ನ ಅಪ್ರೋಚ್ ಮಾಡಬೇಕು. ಇದರಿಂದ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರಬಹುದು. ಸಡನ್ಲಿ ಔಟ್ಕಮ್ ಬರಬಹುದು. ಸಡನ್ ಮೆಸೇಜ್ ಅಥವಾ ಕಾಲ್ ಬರುವ ಎನರ್ಜಿ ಕೂಡ ಇದೆ. ಎನಿಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರಬಹುದು. ನಿಮ್ಮ ಲುಕ್ಸ್ ನೋಡಿ ಇನ್ಸೆಕ್ಯೂರ್ ಫೀಲ್ ಆಗ್ಬೋದು. ನೀವು ಅವ್ರಿಗಿಂತ ಹೆಚ್ಚು ಅಟ್ರಾಕ್ಟಿವ್, ಬ್ಯೂಟಿಫುಲ್ ಆಗಿದ್ದರೆ ನಿಮ್ಮ ಲುಕ್ಸ್ನಿಂದ ಅವರು ಇನ್ಸೆಕ್ಯೂರ್ ಆಗ್ಬೋದು. ನಿಮ್ಮ ಮುಂದೆ ಕೆಲವೊಮ್ಮೆ ಅವರು ತುಂಬ ಲೋ ಫೀಲ್ ಮಾಡ್ಬೋದು. ಅವರು ಬೇರೆ ಯಾರಿಗಾಗಿಯೂ ಇಷ್ಟು ಸ್ಟ್ರಾಂಗ್ ಆಗಿ ಫೀಲ್ ಮಾಡಿಲ್ಲ ಅನ್ನೋ ರೀತಿಯ ಎನರ್ಜಿ ಇದೆ. ನಿಮಗಾಗಿ ಅವರು ಫೀಲ್ ಮಾಡ್ತಾ ಇರುವ ಫೀಲಿಂಗ್ಸ್ ಬೇರೆ ಯಾರಿಗಾಗಿ ಕೂಡ ಫೀಲ್ ಮಾಡಿಲ್ಲ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ನಿಮ್ಮ ಕನೆಕ್ಷನ್ ಬಗ್ಗೆ ಹೆಚ್ಚು ಥಿಂಕ್ ಮಾಡದಂತೆ ಮೆಂಟಲ್ ಬ್ಲಾಕೇಜ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ಸ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಕೇವಲ ಕಣ್ಣೀರು ಹಾಕೋದು, ಪ್ರಾಬ್ಲಮ್ಸನ್ನು ಮತ್ತೆ ಹೇಳ್ಕೊಳ್ಳೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಇವೆಲ್ಲವನ್ನು ಕಡಿಮೆ ಮಾಡಿ ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಕಡೆಗೆ ಶಿಫ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.